ಅನಂತ ಫೌಂಡೇಶನ್ ವತಿಯಿಂದ ಶ್ರೀ ರಾಘವೇಂದ್ರ ಎಂಟರ್ಪ್ರೈಸಸ್ ಆಟಿನಗರ ಇಲ್ಲಿನ ಆವರಣದಲ್ಲಿ ವಿಶ್ವ ಆರೋಗ್ಯ ದಿನದ ಪ್ರಯುಕ್ತ ಶಾಲಾ ಮಕ್ಕಳಿಗಾಗಿ ಡ್ರಾಯಿಂಗ್ ಮತ್ತು ಪೇಂಟಿಂಗ್ ಕಾಂಪಿಟೇಷನ್ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸುಮಾರು 6ರಿಂದ 15 ವರ್ಷದ ಶಾಲಾ ಮಕ್ಕಳು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಮುಖ್ಯವಾಗಿ ಗೌರ್ಮೆಂಟ್ ಶಾಲೆಯ ಮಕ್ಕಳು, ಮಾಡರ್ನ್ ಪಬ್ಲಿಕ್ ಶಾಲೆಯ ಮಕ್ಕಳು ಮತ್ತು ಟ್ವಿಂಕಲ್ ಸ್ಟಾರ್ ಶಾಲೆಯ ಮಕ್ಕಳು ಕೂಡ ಭಾಗವಹಿಸಿದ್ದು ವಿಭಿನ್ನವಾಗಿತ್ತು. ಅನಂತ ಫೌಂಡೇಶನ್ ಸಂಸ್ಥೆಯ ಕಾರ್ಯದರ್ಶಿಗಳಾದ ಸುಮಂತ್ ಪಟ್ಟದಾರ್ ಪಿ ಮಾತನಾಡಿ, ವರ್ಲ್ಡ್ ಹೆಲ್ತ್ ಡೇ ಪ್ರಯುಕ್ತ ಇಂದು ನಾವು ಶಾಲಾ ಮಕ್ಕಳಿಗಾಗಿ ಅನೇಕ ವಿಚಾರಗಳನ್ನು ನೀಡಿದ್ದು, ಅವುಗಳಲ್ಲಿ ಅರ್ಬನೈಸೇಷನ್ ಲೀಡಿಂಗ್ ಟು ಎನ್ವೈರನ್ಮೆಂಟಲ್ ಕ್ರೈಸಿಸ್, ಇಂಡಸ್ಟ್ರೀಸ್ ಇಂಪ್ಯಾಕ್ಟ್ ಆನ್ ಅನಿಮಲ್ ಹೆಲ್ತ್, ಅವರ್ ನೇಷನ್ ಅವರ್ ಪ್ರೈಡ್, ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಅಂಡ್ ಸ್ಕಲ್ಪ್ಚರ್ಸ್, ಹ್ಯೂಮನ್ಸ್ ಅಂಡ್ ನೇಚರ್, ವಿಲೇಜ್ ಅಂಡ್ ದಿ ಸಿಟಿ, ಲೋಕಲ್ ಟ್ರೆಡಿಷನ್ಸ್ ಅಂಡ್ ಫೋಕ್ಲೋರ್ ಈ ರೀತಿಯ ವಿಚಾರಗಳನ್ನು ನೀಡಿದ್ದು, ಅವುಗಳ ಪೈಕಿ 1ರಿಂದ 2 ವಿಷಯಗಳನ್ನು ಆಯ್ಕೆ ಮಾಡಲು ಮಕ್ಕಳಿಗೆ ಅವಕಾಶ ನೀಡಲಾಗಿದ್ದು, ಕಾರ್ಯಕ್ರಮದ ಮುಖ್ಯ ಅತಿಥಿ ಮತ್ತು ತೀರ್ಪುಗಾರರಾಗಿ ಡಾಕ್ಟರ್ ಅನಂತ್ ಉದಯ್ ನಾಯಕ್ ರವರು ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಅನೇಕ ಮಕ್ಕಳಿಗೆ ಬಹುಮಾನ ವಿತರಿಸಲಾಗಿದ್ದು, ಭಾಗವಹಿಸಿದಂತ ಎಲ್ಲಾ ಮಕ್ಕಳಿಗೂ ಕೂಡ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಕೂಡ ನೀಡಿದ್ದೇವೆ. ಪೇಂಟಿಂಗ್ ಅಂಡ್ ಡ್ರಾಯಿಂಗ್ ಕಾಂಪಿಟೇಷನ್ನಲ್ಲಿ ಯಶೋನಂದನ ಅವರು 1ನೇ ಬಹುಮಾನ ಪಡೆದಿದ್ದು, ಶಿವಾನಿ ಗುಪ್ತಾ ಅವರು 2ನೇ ಬಹುಮಾನ ಪಡೆದಿದ್ದಾರೆ. ದೀಕ್ಷಾ ಅವರು 3ನೇ ಬಹುಮಾನ ಪಡೆದಿದ್ದು, ಅಮೃತ ವಿ ಅವರು ಕಾನ್ಸಲೇಷನ್ ಪ್ರೈಸ್ ಅನ್ನು ಪಡೆದಿದ್ದಾರೆ. ಇವರಿಗೆ ತಲಾ 3,000ದಿಂದ 1,000 ರೂಪಾಯಿವರೆಗೂ ಬಹುಮಾನ ಘೋಷಿಸಲಾಗಿತ್ತು. ಉಳಿದಂತೆ ಗೌರ್ಮೆಂಟ್ ಕನ್ನಡ ಮಾಡೆಲ್ ಪ್ರೈಮರಿ ಸ್ಕೂಲ್ ಗಂಗಾನಗರ ಇಲ್ಲಿನ ಸಹ ಶಿಕ್ಷಕಿಯರಾದಂತಹ ರೋಹಿಣಿ, ಅಸ್ಮಾ ತಬಸುನ್ ಮತ್ತು ಮಾಡರ್ನ್ ಪಬ್ಲಿಕ್ ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ಮತ್ತು ಟ್ವಿಂಕಲ್ ಸ್ಟಾರ್ ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ಹಾಗೂ ಅನಂತ ಫೌಂಡೇಶನ್ ಸಂಸ್ಥೆಯ ಉಪಾಧ್ಯಕ್ಷರಾದ ರೇಣುಕಾ ಪ್ರಭು ಅವರ ಸಹಕಾರ ಮತ್ತು ಸಹಾಯ ಹಸ್ತದಿಂದ ಈ ಕಾರ್ಯಕ್ರಮವು ಸುಸರ್ಜಿತವಾಗಿ ನೆರವೇರಿತು ಎಂದು ಅವರು ತಿಳಿಸಿದರು. ನಮಸ್ತೆ, ನಾನು ಅನಂತ್ ಅಂತ. ಇವತ್ತು ವಿಶ್ವ ಆರೋಗ್ಯ ದಿನ ಪ್ರಯುಕ್ತ ಅನಂತ ಫೌಂಡೇಶನ್ ವೈಸ್ ಪ್ರೆಸಿಡೆಂಟ್ ಆದ ರೇಣುಕಾ ಪ್ರಭು ಅವರು ಮತ್ತೆ ಸುಮಂತ್ ಪಟ್ಟದಾರ್ ಅವರು, ಸೆಕ್ರೆಟರಿ ಅನಂತ ಫೌಂಡೇಶನ್ ಅವರು, ಒಂದು ಒಳ್ಳೆ ಡ್ರಾಯಿಂಗ್ ಕಾಂಪಿಟೇಷನ್ ಅರೇಂಜ್ ಮಾಡಿದ್ರು. ಆ ಕಾಂಪಿಟೇಷನ್ಗೆ ತುಂಬಾ ಹೆಚ್ಚಿನ ವಿದ್ಯಾರ್ಥಿಗಳು ಪಾಲ್ಗೊಂಡು ಈ ಕಾಂಪಿಟೇಷನ್ನ ಒಳ್ಳೆ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಮತ್ತೆ ಇವ್ರ ಪ್ರಯತ್ನಕ್ಕೆ ತುಂಬಾ ಶುಭ ಕೋರ್ತಾ ನಾವು ಇನ್ನೂ ಹೆಚ್ಚಿನದಾಗಿ ಇವರು ಮುಂದೆ ಇವ್ರ ಫೌಂಡೇಶನ್ ಕಡೆಯಿಂದ ಬಡ ವಿದ್ಯಾರ್ಥಿಗಳಿಗಾಗಲಿ ಬಡ ಜನಕ್ಕಾಗಲಿ ಅವ್ರ ಕಡೆಯಿಂದ ಎಷ್ಟೋ ಸಹಾಯನ ಮಾಡ್ತಾ ಇದ್ದಾರೆ. ಇನ್ನೂ ಮುಂದೆ ಇನ್ನೂ ತುಂಬಾ ಜಾಸ್ತಿ ಆಗಿ ಇನ್ನು ಹೆಚ್ಚಿನ ಪ್ರಮಾಣವಾಗಿ ಇವ್ರ ಕೈಯಿಂದ ಕೆಲಸಗಳಾಗಲಿ ಅಂತ ಹೇಳ್ಬಿಟ್ಟು ನಾನು ಶುಭ ಕೋರ್ತೀನಿ. ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಇವಾಗ ಜಡ್ಜಸ್ ಆಗಿ ಅಂದ್ರೆ ತೀರ್ಪುಗಾರರಾಗಿ ನನ್ನ ಕರೆದಿದ್ರು. ನನಗೆ ತುಂಬಾ ಖುಷಿ ಆಯ್ತು ಇದು ಬಂದು ಇದರಲ್ಲಿ ಪಾಲ್ಗೊಂಡಿದ್ದಕ್ಕೆ. ಥ್ಯಾಂಕ್ ಯು. Yes, good afternoon. Today is a special occasion as drawing competition was held by Ananta Foundation. Our school GKMPS Ganganagar has participated in this competition and children have come out with the flying colors. We got the 3 prizes and children are very happy because they got on the stage to exhibit their talents in drawing. So we are thankful from our school staff for this Ananta Foundation for conducting this drawing competition and for helping our students to come out with their talents. I am Asma Tavasu, working as an assistant mistress in Government Kannada Model Primary School, Ganganagar. ನಾನು ವೈಸ್ ಪ್ರೆಸಿಡೆಂಟ್ ಅನಂತ ಫೌಂಡೇಶನ್ ವತಿಯಿಂದ ವೈಸ್ ಪ್ರೆಸಿಡೆಂಟ್ ಮಾತಾಡ್ತಾ ಇರೋದು. ವರ್ಲ್ಡ್ ಹೆಲ್ತ್ ಡೇಗೆ ಅದಕ್ಕೋಸ್ಕರ ನಾನು ಇವತ್ತು ಫಂಕ್ಷನ್ ಅರೇಂಜ್ ಮಾಡಿದ್ದೀವಿ ಬಡ ಮಕ್ಕಳಿಗೋಸ್ಕರ. ಇನ್ನು ನಾವು ನಮ್ಮ ಅನಂತ ಫೌಂಡೇಶನ್ ಕಡೆಯಿಂದ ಫುಡ್ಡು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ, ಮತ್ತು ಬೆಡ್ಶೀಟು, ಬ್ಲ್ಯಾಂಕೆಟ್ಸು, ಮತ್ತು ರೇಷನ್ ಕಿಟ್ಟು ಇದೆಲ್ಲನೂ ಹೆಲ್ಪ್ ಮಾಡ್ತಾ ಇದ್ದೀವಿ. ಇಲ್ಲ ಮಕ್ಕಳಿಗೆ ಇನ್ನೂ ಮುಂದಕ್ಕೆ ಹಿಂಗೆ ಬೆಳೀಲಿ ಅಂತೇಳಿ ಪ್ರೋತ್ಸಾಹ ಕೊಡ್ತೀವಿ. ಅವ್ರಿಗೇನಾದ್ರು ಸಹಾಯ ಬೇಕಾದರೆ ಮಾಡ್ತೀವಿ ನಮ್ಮ ಫೌಂಡೇಶನ್ ಕಡೆಯಿಂದ.
ಪ್ರೈಸ್ ಸೆಲೆಕ್ಷನ್ ಮಾಡುವಾಗ ತುಂಬಾನೇ ಕಠಿಣವಾಗಿತ್ತು. ಯಾಕಂದ್ರೆ 1 to 10 ಸ್ಟ್ಯಾಂಡರ್ಡ್ ಅವರು ಈ ಕಾಂಪಿಟೇಷನ್ ಅಲ್ಲಿ ಇನ್ಕ್ಲೂಡ್ ಆಗಿದ್ರು. ಹೆಚ್ಚಿನದಾಗಿ ಚಿಕ್ಕ ವಯಸ್ಸಿನ ವಿದ್ಯಾರ್ಥಿಗಳೇನೆ ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ರು. ನಾವು ಇದರಲ್ಲಿ ಯಾವ್ದನ್ನ ಫಸ್ಟ್ ನೋಡ್ತೀವಿ ಅಂದ್ರೆ ಅವ್ರಿಗೆ ಒಂದು ಥೀಮ್ ಕೊಟ್ಟಿರ್ತೀವಿ. ಆ ಥೀಮ್ ನ ಇನ್ಕ್ಲೂಡ್ ಮಾಡಿರ್ತಾರೋ ಫಸ್ಟ್ ಅದನ್ನ ನಾವು ಯೋಚನೆ ಮಾಡ್ತೀವಿ. ಅದಾದ್ಮೇಲೆ ಆ ವೈಟ್ ಶೀಟ್ ಅಲ್ಲಿ ಎಷ್ಟು ಪೇಂಟ್, ಎಷ್ಟು ಕವರ್ ಆಗಿದೆ, ಎಷ್ಟು ವೈಟ್ ಸ್ಪೇಸ್ ಬಿಟ್ಟಿದೀವಿ ಅದು ನೆಕ್ಸ್ಟ್ ನೋಡ್ತೀವಿ. ಅದಾದ್ಮೇಲೆ ಹ್ಯೂಮನ್ ಅಂಡ್ ನೇಚರ್ ಅಂತ ತಗೊಂಡ್ರೆ ಅದರಲ್ಲಿ ಹ್ಯೂಮನ್ಸ್ ಇನ್ಕ್ಲೂಡ್ ಆಗಿದಾರ, ಅದಕ್ಕೆ ನೇಚರು ಡಿಪೆಂಡ್ ಆಗಿದೆಯಾ ಅಥವಾ ಅದು ಕೋರಿಲೇಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು, ಮತ್ತೆ ಅವ್ರದ್ದು ವಯಸ್ಸಿನ ಮಿತಿ, ಅವ್ರ ವಯಸ್ಸಿನ ಮಿತಿಗೆ ಅವ್ರು ಎಷ್ಟು ಇಲ್ಲಿ ಪೇಂಟಿಂಗ್ ಮಾಡಿದ್ದಾರೆ, ಎಷ್ಟು ಅವ್ರದ್ದು ಕೈ ಚಳಕನ ತೋರಿಸಿದ್ದಾರೆ, ಅದರಿಂದ ಪ್ರೈಸಸ್ನ ಕೊಟ್ಟಿದ್ದೀನಿ ಇವತ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ.